Hi everyone, welcome back to Linux Fundamentals Series Episode 4. ಸೊ ನಾವು ಲಾಸ್ಟ್ ಎಪಿಸೋಡಲ್ಲಿ ಯೂಸರ್ ಮ್ಯಾನೇಜ್ಮೆಂಟ್ ಬಗ್ಗೆ ನೋಡ್ಕೊಂಡಿದ್ವಿ. ಸೊ ಅದರಲ್ಲಿ ಯೂಸರ್ನ ಹೇಗೆ ಕ್ರಿಯೇಟ್ ಮಾಡೋದು, ಅವ್ರಿಗೆ ಯಾವ ಥರ ಶೆಲ್ನ ಅಸೈನ್ ಮಾಡೋದು, ಬ್ಯಾಶ್ ಶೆಲ್ ಅಥವಾ ZSH ಶೆಲ್ ಆ್ಯಂಡ್ ಯೂಸರ್ ಡಿಲೀಷನ್ ಮತ್ತು ಗ್ರೂಪ್ ಕ್ರಿಯೇಷನ್ ಆ್ಯಂಡ್ ಗ್ರೂಪ್ ಡಿಲೀಷನ್ ಬಗ್ಗೆ ನೋಡ್ಕೊಂಡಿದ್ವಿ. ಸೊ ನಾವು ಯೂಸರ್ನ ಕ್ರಿಯೇಟ್ ಮಾಡಾದ್ಮೇಲೆ ಅವ್ರ ಪಾಸ್ವರ್ಡ್ ಎಲ್ಲಿ ಸ್ಟೋರ್ ಆಗಿದೆ, ETC ಡೈರೆಕ್ಟ್ರಿಯಲ್ಲಿ ಸ್ಟೋರ್ ಆಗಿದೆ, ನೆಕ್ಸ್ಟ್ ಅವ್ರ ಪರ್ಟಿಕ್ಯುಲರ್ ಡೈರೆಕ್ಟ್ರೀಸ್ ಆಗಿರ್ಬೋದು, ಮತ್ತು ಈ ರೀತಿ ಬೇರೆ ಬೇರೆ ಡೈರೆಕ್ಟ್ರೀಸ್ನ ನಾವು ಜಸ್ಟ್ ಥ್ರೂ ಕಮೆಂಟ್ಸಲ್ಲಿ ನೋಡಿದ್ವಿ. ಇನ್ ಡೆಪ್ತಾಗಿ ಡೀಟೇಲಾಗಿ ನಾವು ಆ ಪರ್ಟಿಕ್ಯುಲರ್ ಡೈರೆಕ್ಟ್ರಿ ಎಲ್ಲಿರುತ್ತೆ, ಯಾವ ಒಂದು ಫೋಲ್ಡರ್ ಸ್ಟ್ರಕ್ಚರಲ್ಲಿ ಸೇವ್ ಆಗಿರುತ್ತೆ ಆ್ಯಂಡ್ ಅದರ ಪರ್ಪಸ್ ಏನು ಅನ್ನೋದನ್ನ ಇನ್ ಡೆಪ್ತ್ ನಾವು ನೋಡಿರಲಿಲ್ಲ. ಸೊ ಈ ಎಪಿಸೋಡಲ್ಲಿ ನಾವು ಲಿನಕ್ಸ್ ಫೋಲ್ಡರ್ ಸ್ಟ್ರಕ್ಚರ್ ಬಗ್ಗೆ ಡೀಪಾಗಿ ನೋಡೋಣ. ಸೊ ಅದರ ಸ್ಟ್ರಕ್ಚರ್ ಏನು, ಯಾವ ಫೋಲ್ಡರ್ ಒಳಗಡೆ ಯಾವ ಡೈರೆಕ್ಟ್ರೀಸ್ ಇದೆ ಆ್ಯಂಡ್ ಒಂದೊಂದು ಡೈರೆಕ್ಟ್ರಿದು ಈಚ್ ಡೈರೆಕ್ಟ್ರಿದು ಏನು ಪರ್ಟಿಕ್ಯುಲರ್ ಫಂಕ್ಷನಾಲಿಟಿ ಇದೆ ಅನ್ನೋದನ್ನು ನೀಟಾಗಿ ನೋಡ್ತಾ ಹೋಗೋಣ. ಸೊ ಲೆಟ್ ಅಸ್ ಪ್ರಿಂಟ್ ಅವರ್ ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟ್ರಿ. ಸೊ ಫಸ್ಟ್ ನಾವು ರೂಟ್ ಡೈರೆಕ್ಟ್ರಿಗೆ ಹೋಗ್ಬೇಕಾಗಿರುತ್ತೆ, ಬಿಕಾಸ್ ಇಟ್ಸ್ ಒನ್ ಆಫ್ ದಿ ಟಾಪ್ ಮೋಸ್ಟ್ ಡೈರೆಕ್ಟ್ರಿ ಇನ್ ಲಿನಕ್ಸ್. ಸೊ ಲಿನಕ್ಸ್ ಸಿಸ್ಟಮಲ್ಲಿ ಏನೇ ಸೇವ್ ಆಗಿದ್ರೂ ಅದು ರೂಟ್ ಡೈರೆಕ್ಟ್ರಿ ಒಳಗಡೆ ಇರುತ್ತೆ. ಸೊ ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ರೂಟ್. ಸೊ ಲೆಟ್ ಅಸ್ ಗೆಟ್ ಬ್ಯಾಕ್ ಇನ್ ಟು ರೂಟ್ ಡೈರೆಕ್ಟ್ರಿ. ಸೊ ಈ ಸ್ಲ್ಯಾಶ್ ಡೈರೆಕ್ಟ್ರಿ, ಈ ಸ್ಲ್ಯಾಶ್ ಸಿಂಬಲ್ ಏನಿದೆ, ದಿಸ್ ಸ್ಲ್ಯಾಶ್ ರೆಪ್ರೆಸೆಂಟ್ಸ್ ರೂಟ್ ಡೈರೆಕ್ಟ್ರಿ. ಸೊ ನಾವು ಯಾವಾಗ ನಮ್ಮ ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟ್ರಿನ ಪ್ರಿಂಟ್ ಮಾಡಿದಾಗ ಸ್ಲ್ಯಾಶ್ ಸಿಂಬಲ್ ತೋರಿಸುತ್ತೆ. ಸೊ ಅವಾಗ ದಟ್ ಮೀನ್ಸ್ ವಿ ಆರ್ ಇನ್ ರೂಟ್ ಡೈರೆಕ್ಟ್ರಿ. ಸೊ ದೆನ್ ಇವಾಗ ನಾವೇನಾದರೂ ಲಿಸ್ಟ್ ಮಾಡಿದ್ರೆ ದಿ ಕಂಟೆಂಟ್ಸ್ ಆಫ್ ದಿಸ್ ಡೈರೆಕ್ಟ್ರಿ, ಸೊ ಈ ಒಂದು ಟಾಪ್ ಮೋಸ್ಟ್ ಡೈರೆಕ್ಟ್ರಿ, ಈ ಒಂದು ಬೇಸ್ ಡೈರೆಕ್ಟ್ರಿ ಏನಿದೆ ರೂಟ್ ಡೈರೆಕ್ಟ್ರಿ, ಈ ಡೈರೆಕ್ಟ್ರಿ ಒಳಗಡೆ ನಮಗೆ ಫರ್ದರ್ ಲಿಸ್ಟ್ ಆಫ್ ಡೈರೆಕ್ಟ್ರೀಸ್ ಅಥವಾ ಫೋಲ್ಡರ್ಸ್ ಅಂತ ಹೇಳ್ಬೋದು, ಈ ಡೈರೆಕ್ಟ್ರೀಸ್ ನಮಗೆ ಸಿಗುತ್ತೆ. ಸೊ ಇವಾಗ 1 by 1 ಬೇಸಿಕ್ ಫಂಡಮೆಂಟಲ್ ಡೈರೆಕ್ಟ್ರೀಸ್. ಸೊ ನಾವು ಡೇ ಟು ಡೇ ಬೇಸಿಸಲ್ಲಿ ನಾವು ಯಾವ್ಯಾವ ಡೈರೆಕ್ಟ್ರೀಸ್ನ ನಮಗೆ ಗೊತ್ತಿಲ್ಲದೇ ನಾವು ಕೆಲವೊಂದು ಕಮೆಂಟ್ನ ರನ್ ಮಾಡ್ತಿರ್ತೀವಿ. ಸೊ ಆ ಕಮೆಂಟ್ಸು ಯಾವ ಡೈರೆಕ್ಟ್ರಿಯಲ್ಲಿ ಸ್ಟೋರ್ ಆಗಿರುತ್ತೆ, ಅದರ ಪರ್ಪಸ್ ಏನು, ಅದು ಸಿಸ್ಟಮ್ ಎಂಡಿಂದ ಯೂಸ್ ಮಾಡ್ತಿರ್ತೀವೋ ಅಥವಾ ಯೂಸರ್ ಪರ್ಸ್ಪೆಕ್ಟಿವಿಂದ ಯೂಸ್ ಮಾಡ್ತಿರ್ತೀವೋ, ಆ ಒಂದು ಕಮೆಂಟ್ ಬಗ್ಗೆ ಯಾವ ಡೈರೆಕ್ಟ್ರಿಯಲ್ಲಿ ಸೇವ್ ಆಗಿರುತ್ತೆ ಆ್ಯಂಡ್ ಆ ಡೈರೆಕ್ಟ್ರಿ ಪರ್ಪಸ್ ಏನು ಅನ್ನೋದನ್ನು ಇಂಡೆಪ್ತ್ ಇವಾಗ ನೋಡ್ತಾ ಹೋಗೋಣ. ಸೊ ಫಸ್ಟ್ ಸಿಸ್ಟಮ್ ಡೈರೆಕ್ಟ್ರೀಸಿಂದ ಶುರು ಮಾಡೋಣ. ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಬಿನ್ ನೋಡ್ಬೋದು ನೀವು. ಬಿನ್ ಈಸ್ ನಥಿಂಗ್ ಬಟ್ ಬೈನರೀಸ್. ಸೊ ಬಿನ್ ರಿಲೇಟೆಡ್ ಇನ್ನೊಂದು ಫೋಲ್ಡರ್ ಇಲ್ಲಿ ಸೇಮ್ ಕಲರಲ್ಲಿ ಹೈಲೈಟ್ ಆಗಿದೆ, ಎಸ್ ಬಿನ್. ಸೊ ಬಿನ್ ಆ್ಯಂಡ್ ಎಸ್ ಬಿನ್ಗೆ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಬಿನ್ ಬೈನರೀಸ್ ಅಂತಂದರೆ ಇದು ಫಸ್ಟ್ ಒನ್ ಬಂದು ಯೂಸರ್ ಬೈನರೀಸ್. ಸೊ ಯೂಸರ್ ಬೈನರೀಸ್ ಅಂತಂದರೆ ಆಲ್ಮೋಸ್ಟ್ ಯೂಸರ್ ಯಾವ ಕಮೆಂಟ್ಸ್ನ ಯೂಸ್ ಮಾಡ್ತಾರೆ ನಾರ್ಮಲ್ ಆಗಿ. ಫಾರ್ ಎಕ್ಸಾಂಪಲ್ ಲಿಸ್ಟ್ ಮಾಡೋದಕ್ಕೆ LS ಆಗಿರ್ಬೋದು, CP ಆಗಿರ್ಬೋದು, ಮೂವ್ ಮಾಡೋದಕ್ಕೆ MV ಆಗಿರ್ಬೋದು ಆ್ಯಂಡ್ ರಿಮೂವ್ ಮಾಡೋದಕ್ಕೆ RM ಆಗಿರ್ಬೋದು. ಈ ರೀತಿ ಕಮೆಂಟ್ಸ್ ಎಲ್ಲ ಬೈನರೀಸ್, ಯೂಸರ್ ಬೈನರೀಸ್ ಡೈರೆಕ್ಟ್ರಿಲಿ ಸೇವ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾವು ಈ ಬೈನರಿ ಡೈರೆಕ್ಟ್ರಿ ಒಳಗಡೆ ಹೋಗಿ ಬಿನ್ ಡೈರೆಕ್ಟ್ರಿ ಒಳಗೆ ಹೋಗಿ ಅಲ್ಲಿರೋ ಕಂಟೆಂಟ್ಸ್ನ ಲಿಸ್ಟ್ ಮಾಡಿದ್ರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಸೊ ಆ ಡೈರೆಕ್ಟ್ರಿಯಲ್ಲಿ ಏನೇನು ಲಿಸ್ಟ್ ಆಗಿದೆ ಅಂತ. ಸೊ ಲೆಟ್ ಅಸ್ ಗೋ ಥ್ರೂ CD ಬೈನರಿ LS. ಸೊ ಎಕ್ಸಾಂಪಲ್ಗೆ ನಾವು ಯೂಸ್ ಮಾಡೋಂಥ ಕಮೆಂಟ್ಸ್ನ ತೋರಿಸೋದಾದರೆ, we can see LS command is used to list the contents of the directory. chmod ಚೇಂಜ್ ಮಾಡಿಫಿಕೇಷನ್ಸ್, ನಾವು ಒಂದು ಯೂಸರ್ ಮಾಡಿಫಿಕೇಷನ್ ಆಗಿರ್ಬೋದು ಅಥವಾ ಒಂದು ಗ್ರೂಪ್ ಮಾಡಿಫಿಕೇಷನ್ಸ್ ಆಗಿರ್ಬೋದು, ಅದನ್ನೆಲ್ಲ ಮಾಡೋದಕ್ಕೆ ನಾವು chmodನ ಯೂಸ್ ಮಾಡ್ತೀವಿ. ಆ್ಯಂಡ್ ಆಲ್ಮೋಸ್ಟ್ ಯೂಸರ್ ಎಂಡಿಂದ ಯಾವ ಕಮೆಂಟ್ಸ್ನ ರನ್ ಆಗುತ್ತೆ ಆ ಕಮೆಂಟ್ಸ್ ಎಲ್ಲ ಈ ಯೂಸರ್ ಬೈನರಿ ಡೈರೆಕ್ಟ್ರಿಲೇ ಸೇವ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಸೂಡೋ ಆಗಿರ್ಬೋದು, systemctl ಆಗಿರ್ಬೋದು, ಇವೆಲ್ಲ ಯೂಸರ್ ರನ್ ಮಾಡೋ ಅಂಥ ಕಮೆಂಟ್ಸ್. ಸೊ ಇವೆಲ್ಲ ಯೂಸರ್ ಬೈನರೀಸ್. ಇದೇನಿದೆ ಈ ಫೈಲ್ಸ್ ಎಲ್ಲ ಯೂಸರ್ ಬೈನರೀಸ್. ಸೊ ನಾವು LS ಫೈಲ್ ಹೇಗೆ ವರ್ಕ್ ಆಗುತ್ತೆ, ಅದು ಯಾವ ಥರ ವರ್ಕ್ ಆಗಬೇಕು ಅನ್ನೋದನ್ನು ಈ ಫೈಲ್ ಒಳಗಡೆ ಬೈನರಿ ಕೋಡಲ್ಲಿ ಸೇವ್ ಆಗಿರುತ್ತೆ. ನಾವು LS ಫೈಲ್ ಒಳಗಡೆ ಏನಿದೆ ಅನ್ನೋದನ್ನು ನಾವು ಓಪನ್ ಮಾಡಿ ನೋಡಬೇಕು ಅನ್ನೋದಿದ್ರೆ cat ls. ಸೊ LS ಫೋಲ್ಡರ್ ಒಳಗಡೆ
ಈ ರೀತಿ ಒಂದು ಬೈನರಿ ಕಂಟೆಂಟ್ ಇರುತ್ತೆ. ಸೊ ದಿಸ್ ಈಸ್ ಕನ್ಸಿಡರ್ಡ್ ಆಸ್ ಇನ್ಸ್ಟ್ರಕ್ಷನ್. ಸೊ ಯಾವಾಗ ಯೂಸರು LS ಕಮೆಂಡ್ನ ಥ್ರೂ ಟರ್ಮಿನಲ್ ರನ್ ಮಾಡ್ತಾರೆ, ಆವಾಗ ಅದ್ರದ್ದು ಅದ್ರದ್ದು ಏನು ಪರ್ಫಾರ್ಮೆನ್ಸ್ನ ಅದು ಪರ್ಫಾರ್ಮ್ ಮಾಡಬೇಕು, ಅದೇನು ಫಂಕ್ಷನಾಲಿಟಿನ ಅದು ಪರ್ಫಾರ್ಮ್ ಮಾಡಬೇಕು, ಏನು ಕೆಲಸ ಮಾಡಬೇಕಾಗಿರುತ್ತೆ, ಆ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬೇಕು ಅನ್ನೋದನ್ನು ಈ ಬೈನರಿ ಕೋಡಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ದಿಸ್ ಈಸ್ ಹೌ ಬೈನರಿ ಫೈಲ್ ಲುಕ್ಸ್ ಲೈಕ್. ಸೊ ಇದು ಹ್ಯೂಮನ್ ರೀಡಬಲ್ ಅಲ್ಲ, ಇದು ಮಷಿನ್ಸ್ಗೆ ಮಾತ್ರ ಅರ್ಥ ಆಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಯೂಸರ್ ಬೈನರೀಸ್. ಸೊ ಇದೇ ರೀತಿ ತುಂಬ ಕಮೆಂಟ್ಸ್ ಯೂಸರ್ ಬೈನರೀಸಲ್ಲಿ ಸೇವ್ ಆಗಿರುತ್ತೆ. ಸೊ ನಾವು ಬ್ಯಾಕ್ ಬಂದು ಪುನಃ ನೋಡೋದಾದರೆ ಬೈನರೀಸ್ ಆ್ಯಂಡ್ ಸಿಸ್ಟಮ್ ಬೈನರೀಸ್ ಆಯಿತು. ನಾವು ಸಿಸ್ಟಮ್ ಬೈನರೀಸ್ನ ಒಂದ್ಸಲ ನೋಡೋದಾದರೆ, ಸಿಸ್ಟಮ್ ಬೈನರೀಸಲ್ಲಿ ನೀವು ಅಲ್ಲಿ ನೋಡಿದಂಥ ಸೇಮ್ ಕಮೆಂಟ್ಸ್ ಇಲ್ಲಿ ಸಿಗಲ್ಲ. ಯಾಕೆಂತಂದರೆ ಇದು ಸಿಸ್ಟಮ್ ಬೈನರೀಸ್, ಇವೆಲ್ಲ ಅಡ್ಮಿನಿಸ್ಟ್ರೇಟಿವ್ ಕಮೆಂಟ್ಸ್. ಸೊ ಫಾರ್ ಎಕ್ಸಾಂಪಲ್ ರೀಬೂಟ್ ಆಗಿರ್ಬೋದು, ಮತ್ತು ಶಟ್ ಡೌನ್ ಮಾಡೋದಕ್ಕಾಗಿರ್ಬೋದು ಸಿಸ್ಟಮ್ನ. ಈ ಕಮೆಂಟ್ಸ್ ಎಲ್ಲ ಸಿಸ್ಟಮ್ ಬೈನರೀಸ್ ಡೈರೆಕ್ಟ್ರಿಯಲ್ಲಿ ಸೇವ್ ಆಗಿರುತ್ತೆ. ಸೊ ಎಕ್ಸಾಂಪಲ್ ನೋಡೋದಾದರೆ, ನಿಮಗೆ ಅಡ್ಮಿನಿಸ್ಟ್ರೇಟಿವ್ ಕಮೆಂಟ್ಸ್ನ ತೋರಿಸೋದಾದರೆ, ಸೊ ನೋಡಿ, ಯೂಸರ್ ಯೂಸರ್ನ ಆ್ಯಡ್ ಮಾಡೋದಕ್ಕಾಗಿರ್ಬೋದು, ಆ್ಯಂಡ್ ಯೂಸರ್ನ ಡಿಲೀಟ್ ಮಾಡೋದಕ್ಕಾಗಿರ್ಬೋದು, ಆ್ಯಂಡ್ ಯೂಸರ್ ಮಾಡಿಫಿಕೇಷನ್ಸ್ ಆಗಿರ್ಬೋದು, ಇವೆಲ್ಲ ಅಡ್ಮಿನಿಸ್ಟ್ರೇಟಿವ್ ಟಾಸ್ಕ್ಸ್. ಸೊ ಈ ಒಂದು ಯೂಸರ್ ಅಡಿಷನ್ ಆಗಿರ್ಬೋದು, ಡಿಲೀಷನ್ ಆಗಿರ್ಬೋದು, ಮಾಡಿಫಿಕೇಷನ್ ಆಗಿರ್ಬೋದು, ಇವನ್ನೆಲ್ಲ ಮಾಡೋದಕ್ಕಿಂತ ಮುಂಚೆ ನಾವು ಸೂಡೋ ಯೂಸ್ ಮಾಡ್ತೀವಿ. ಸೊ ವಿ ವಾಂಟ್ ಸ್ಪೆಷಲ್ ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಸೆಸ್. ಸೊ ಆ ಅಡ್ಮಿನಿಸ್ಟ್ರೇಟಿವ್ ಕಮೆಂಟ್ಸ್ ಎಲ್ಲ ಏನು ಬರುತ್ತೆ ಲಿನಕ್ಸಲ್ಲಿ, ಅದೆಲ್ಲ ಸಿಸ್ಟಮ್ ಬೈನರೀಸಲ್ಲಿ ಸೇವ್ ಆಗಿರುತ್ತೆ. ಸೊ ಬೈನರೀಸ್ ಆ್ಯಂಡ್ ಯೂಸರ್ ಬೈನರೀಸ್ ಆ್ಯಂಡ್ ಸಿಸ್ಟಮ್ ಬೈನರೀಸ್ ಆರ್ nothing but a collection of commands that are stored in binary formats. And next ನೋಡೋದಾದರೆ ಬೂಟ್. ಈ ಬೂಟ್ ಡೈರೆಕ್ಟರಿ ಒಳಗಡೆ, ಸೊ ನೀವು ರೈಟ್ ಆಫ್ಟರ್ ನೀವು ಸಿಸ್ಟಮ್ನ ಆನ್ ಮಾಡಿದ ತಕ್ಷಣ ನಿಮಗೆ ನೆಸಸರಿ ಆಪರೇಟಿಂಗ್ ಸಿಸ್ಟಮ್ ಮಾಡ್ಯೂಲ್ಸ್ ಆಗಿರ್ಬೋದು, ಕರ್ನಲ್ ಆಗಿರ್ಬೋದು, ಅದೆಲ್ಲ ನೀವು ಸಿಸ್ಟಮ್ ಆನ್ ಮಾಡಿದ ತಕ್ಷಣ ಅದೆಲ್ಲ ಬೂಟ್ ಆಗಬೇಕು, ಲೋಡ್ ಆಗಬೇಕು. ಆ ಕಂಟೆಂಟ್ಸ್ ಎಲ್ಲ ಈ ಬೂಟ್ ಡೈರೆಕ್ಟರಿ ಒಳಗಿರುತ್ತೆ. ಅಟ್ ಸಿಂಪಲ್. ಇಷ್ಟು ಫಂಡಮೆಂಟಲ್ಸ್ ನಿಮಗೆ ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಡೆವ್ ಈಸ್ ನಥಿಂಗ್ ಬಟ್ ಡಿವೈಸ್ ಫೈಲ್. ಸೊ ಲಿನಕ್ಸಲ್ಲಿ ನಾವು ಆಲ್ರೆಡಿ ನೋಡಿದಾಗೆ ಪ್ರತಿಯೊಂದು ಕಮೆಂಟ್ಸ್ ಕೂಡ ಫೈಲ್ ಆಗಿ ಕನ್ಸಿಡರ್ ಆಗಿದೆ, ಆ್ಯಂಡ್ ಇವನ್ ಹಾರ್ಡ್ ಡ್ರೈವ್ ಕೂಡ ಫೈಲ್ ಆಗಿನೇ ಕನ್ಸಿಡರ್ ಆಗಿರುತ್ತೆ. ಸೊ if we change our directory to dev, ಸೊ ನಾವಿಲ್ಲಿ ಡಿವೈಸ್ ರಿಲೇಟೆಡ್ ಫೈಲ್ಸ್ನ ನೋಡ್ಬೋದು. ಡಿಸ್ಕ್, CD-ROM ಆ್ಯಂಡ್ ಡಿವೈಸ್ SDA. ಸೊ ಜಸ್ಟ್ ಈ ಡೆವ್ ಫೈಲ್ ಅಂತಂದರೆ ಇಟ್ಸ್ ರಿಲೇಟೆಡ್ ಟು ಸ್ಟೋರೇಜ್, ಇಟ್ಸ್ ರಿಲೇಟೆಡ್ ಟು ಹಾರ್ಡ್ ಡ್ರೈವ್ ಅನ್ನೋ ಒಂದು ಬೇಸಿಕ್ ಫಂಡಮೆಂಟಲ್ ನಾಲೆಡ್ಜ್ ನಿಮಗಿದ್ರೆ ಸಾಕು. ಸೊ ಇದ್ರ ಮೇಲೆ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ತಾ ನಮಗೆ ಮುಂದೆ ತಿಳ್ಕೊತ ಹೋಗ್ಬೋದು. ಸೊ ನೆಕ್ಸ್ಟ್ ಹೋಮ್ ಡೈರೆಕ್ಟ್ರಿ ಅಂತಂದರೆ ಅದೊಂದು ಫೋಲ್ಡರ್. ಇಟ್ಸ್ ಎ ಕಲೆಕ್ಷನ್ ಆಫ್ ಲೆಟ್ಸ್ ಎ ಯೂಸರ್ಸ್. ಸೊ ಫಾರ್ ಎಕ್ಸಾಂಪಲ್ ನಾವು ಒಬ್ಬರು ಹೊಸ ಯೂಸರ್ನ ಕ್ರಿಯೇಟ್ ಮಾಡ್ತೀವಿ ಅಂತ ಆದರೆ, ಆ ಯೂಸರ್ಗೆ ಒಂದು ಡೈರೆಕ್ಟ್ರಿ ಇರುತ್ತಲ್ಲ, ಆ ಡೈರೆಕ್ಟ್ರಿ ಕ್ರಿಯೇಟ್ ಆಗೋದು ಹೋಮ್ ಡೈರೆಕ್ಟ್ರಿ ಒಳಗಡೆ. ಸೊ ಫಾರ್ ಎಕ್ಸಾಂಪಲ್ ನೀವು ಸೂಡೋ ಕಮೆಂಡ್ ಯೂಸ್ ಮಾಡ್ಕೊಂಡು ಸೂಡೋ ಯೂಸರ್ ಆ್ಯಡ್ ಯೂಸರ್ ನೇಮ್ನ ಕೊಟ್ಟು /-m ಕೊಟ್ಟು -m ಕೊಟ್ಟು ನೀವು ಯಾವಾಗ ಒಂದು ಯೂಸರ್ನ ಕ್ರಿಯೇಟ್ ಮಾಡ್ತೀರೋ ಅವ್ರಿಗೆ ಒಂದು ಹೋಮ್ ಡೈರೆಕ್ಟ್ರಿ ಕ್ರಿಯೇಟ್ ಆಗುತ್ತೆ. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ user1 ಅಂತ ಕ್ರಿಯೇಟ್ ಮಾಡಿದ್ರೆ, ಸೊ ಹೋಮ್ ಡೈರೆಕ್ಟ್ರಿ ಒಳಗಡೆ ನಿಮಗೆ user1 ಅನ್ನೋ ಒಂದು ಫೋಲ್ಡರ್ ಸೇವ್ ಆಗಿರುತ್ತೆ. ಇಟ್ಸ್ ಜಸ್ಟ್ ಅ ಬೇಸಿಕ್ ಒನ್. ಆ್ಯಂಡ್ ನೆಕ್ಸ್ಟ್ ಬೇಸಿಕ್ ಫಂಡಮೆಂಟಲ್ಸ್ ಯು ಹ್ಯಾವ್ ಟು ನೋ ಇಸ್ ಪ್ರಾಕ್. ಸೊ ಈ ಪ್ರಾಕ್ ಡೈರೆಕ್ಟ್ರಿ ಒಳಗಡೆ ಏನೇನು ಇರುತ್ತಪ್ಪ ಅಂತಂದರೆ, ಯಾವ ರನ್ನಿಂಗ್ ಪ್ರೊಸೆಸಸ್ ಇರುತ್ತೆ ಈ ಸಿಸ್ಟಮಲ್ಲಿ, ಯಾವ ಪ್ರೊಸೆಸಸ್ ರನ್ ಆಗ್ತಾ ಇರುತ್ತೆ, ಆ್ಯಂಡ್ ಸಿಸ್ಟಮ್ ಸ್ಟೇಟಸ್ ಏನು ಅನ್ನೋದನ್ನು ಈ ಪ್ರಾಕ್ ಡೈರೆಕ್ಟ್ರಿ ಒಳಗಡೆ ನಾವು ನೋಡ್ಬೋದು. ಲೆಟ್ ಅಸ್ ವರ್ಕ್ ಥ್ರೂ ಪ್ರಾಕ್ ಡೈರೆಕ್ಟ್ರಿ. ಸೊ ಈ ಡೈರೆಕ್ಟ್ರಿ ಒಳಗಡೆ ನೋಡಿ ಯಾವ ಪ್ರೊಸೆಸಸ್ ರನ್ ಆಗುತ್ತೆ,
ಸಿಸ್ಟಮ್ ಪ್ರೊಸೆಸಸ್ ಆಗಿರ್ಬೋದು ಆ್ಯಂಡ್ ಸಿಸ್ಟಮ್ ಸ್ಟೇಟಸ್ ಕೂಡ ಆಗಿರ್ಬೋದು, ಅದನ್ನೆಲ್ಲ ನಾವು ಈ ಒಂದು ಡೈರೆಕ್ಟ್ರಿಯಲ್ಲಿ ನೋಡ್ಬೋದು. ಸೊ ಜಸ್ಟ್ ನಿಮಗೆ ಒಂದು ಬೇಸಿಕ್ ಯಾವ ಡೈರೆಕ್ಟ್ರಿಯಲ್ಲಿ ಯಾವ ಫಂಕ್ಷನಾಲಿಟೀಸ್ ಪರ್ಫಾರ್ಮ್ ಆಗುತ್ತೆ ಅನ್ನೋ ನಾಲೆಡ್ಜ್ಗೋಸ್ಕರ ಈ ಒಂದು ಎಪಿಸೋಡ್. ಇಲ್ಲಿರೋ ಪ್ರತಿಯೊಂದು ಫೈಲ್ ಬಗ್ಗೆ, ಪ್ರತಿಯೊಂದು ಕಮಾಂಡ್ ಬಗ್ಗೆ ನೀವು ಇನ್ ಡೀಟೈಲ್ ಆಗಿ ಇವಾಗಲೇ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಯೂಸೇಜಿಗೆ ತಕ್ಕಂತೆ ನಾವು ಆ ಪರ್ಟಿಕ್ಯುಲರ್ ಡೈರೆಕ್ಟ್ರಿನಾಗಿರ್ಬೋದು, ಪರ್ಟಿಕ್ಯುಲರ್ ಕಮಾಂಡ್ಸ್ನಾಗಿರ್ಬೋದು ಯೂಸ್ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಪ್ರಾಕ್ ಆಯಿತು. ನೆಕ್ಸ್ಟ್ ಯೂಸರ್, USR. ಈ ಯೂಸರ್ ಡೈರೆಕ್ಟ್ರಿಯಲ್ಲಿ ಏನು ಯೂಸರ್ ಇನ್ಸ್ಟಾಲ್ ಮಾಡಿರೋಂಥ ಒಂದು ಅಪ್ಲಿಕೇಶನ್ಸ್ ಆಗಿರ್ಬೋದು, ಆ ಸಾಫ್ಟ್ವೇರ್ ಆಗಿರ್ಬೋದು, ಯೂಸರಿಗೆ ಸಂಬಂಧಪಟ್ಟ ಯಾವುದೇ ಒಂದು ಫೈಲ್ಸ್ ಆಗಿದ್ರೆ ನಮಗೆ ಯೂಸರ್ ಡೈರೆಕ್ಟ್ರಿಯಲ್ಲಿ ಸಿಗುತ್ತೆ. ಸೊ ಯೂಸರ್ ಡೈರೆಕ್ಟ್ರಿನ ಲಿಸ್ಟ್ ಮಾಡಿ ನೋಡಿದಾಗ ಜಸ್ಟ್ ಯೂಸರ್ಗೆ ಯಾವ್ಯಾವ ಡೈರೆಕ್ಟ್ರೀಸ್ ಯೂಸ್ ಬರುತ್ತೆ ಅಂತಂದರೆ, ಅಫ್ಕೋರ್ಸ್ ಅವರು ಬೈನರಿ ಡೈರೆಕ್ಟ್ರಿನ ಯೂಸ್ ಮಾಡ್ತಾರೆ. ಸೊ ಕಮಾಂಡ್ಸ್ನ ರನ್ ಮಾಡೋದಕ್ಕೆ ಬೇಕಾಗುತ್ತೆ. ಆ್ಯಂಡ್ ಗೇಮ್ಸ್ ಆಗಿರ್ಬೋದು, ಲೈಬ್ರರೀಸ್, ಶೇರ್ಡ್ ಲೈಬ್ರರೀಸ್ ಆಗಿರ್ಬೋದು, ಈ ಲೈಬ್ರರಿನ ನಾವು ಇಲ್ಲಿ ಕೂಡ ನೋಡ್ಬೋದು. ಮೇನ್ ರೂಟ್ ಡೈರೆಕ್ಟ್ರಿಲಿ ಕೂಡ ಲೈಬ್ರರೀಸ್ ಅಂತಂದರೆ ಒಂದು ಶೇರ್ಡ್ ಸೆಟ್ ಆಫ್ ಲೈಬ್ರರೀಸ್ ಆ್ಯಂಡ್ ಕರ್ನಲ್ ಮಾಡ್ಯೂಲ್ಸ್ ಇರುತ್ತೆ ಅದರೊಳಗಡೆ. ಸೊ ನಿಮಗೆ ಎಲ್ಲ ಪ್ರೊಸೆಸಸ್ಸು ಸ್ಮೂತಾಗಿ ರನ್ ಆಗಬೇಕು ಅಂತಂದರೆ ಸ್ವಲ್ಪ ಬಿಲ್ಟಿನ್ ಲೈಬ್ರರೀಸ್ ಇದರಲ್ಲಿ ಸ್ಟೋರ್ ಆಗಿರುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಎಸ್ಬಿನ್ ಕೂಡ ಯೂಸರ್ ಯೂಸ್ ಮಾಡ್ತಾರೆ ವಿತ್ ಪರ್ಟಿಕ್ಯುಲರ್ ಅಡ್ಮಿನಿಸ್ಟ್ರೇಟಿವ್ ಪ್ರಿವಿಲೇಜಸ್ ಜೊತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಯೂಸರ್ ಡೈರೆಕ್ಟರಿ. ಆ್ಯಂಡ್ ನೆಕ್ಸ್ಟ್ ನಾವು ಇಂಪಾರ್ಟೆಂಟ್ ಡೈರೆಕ್ಟರಿನ ನೋಡೋದಾದರೆ ನೆಕ್ಸ್ಟ್ ಒ ಪಿ ಟಿ ಈಸ್ ಎ ಶಾರ್ಟ್ ಫಾರ್ಮ್ ಫಾರ್ ಆಪ್ಷನಲ್. ಸೊ ಆಪ್ಷನಲ್ ಅಂತಂದರೆ ನಾವು ಸಿಸ್ಟಮ್ ಒಳಗಡೆ ಯಾವುದಾದ್ರೂ ಥರ್ಡ್ ಪಾರ್ಟಿ ಸಾಫ್ಟ್ವೇರ್ ಆಗಿರ್ಬೋದು ಅಥವಾ ನಮ್ಮ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಆಗಿರ್ಬೋದು, ಅವನ್ನೆಲ್ಲ ಇನ್ಸ್ಟಾಲ್ ಮಾಡೋದಕ್ಕೆ ಒಂದು ಬೆಸ್ಟ್ ಪ್ರಾಕ್ಟೀಸ್ ಅಂತ ಇರುತ್ತೆ. ಸೊ ನಾವು ಇಲ್ಲಿ ಇರೋ ರೂಟ್ ಡೈರೆಕ್ಟ್ರಿಯಲ್ಲಿ ತುಂಬ ಡೈರೆಕ್ಟ್ರೀಸ್ ಇದೆ, ತುಂಬ ಫೋಲ್ಡರ್ಸ್ ಇದೆ. ಸೊ ನಮಗೆ ಎಲ್ಲಿ ಬೇಕಲ್ಲಿ ನಾವು ಆ ಫೈಲ್ನ ಆಗಲಿ ಆ ಒಂದು ಅಪ್ಲಿಕೇಶನ್ ಆಗಲಿ ಇನ್ಸ್ಟಾಲ್ ಮಾಡೋದಾಗಲಿ ಸೇವ್ ಮಾಡೋದಾಗಲಿ ಮಾಡೋಗಿಲ್ಲ. ಇಟ್ ಈಸ್ ಬೆಸ್ಟ್ ರೆಕಮೆಂಡೆಡ್ ಟು ಇನ್ಸ್ಟಾಲ್ ಥರ್ಡ್ ಪಾರ್ಟಿ ಸಾಫ್ಟ್ವೇರ್ಸ್ ಇನ್ ದ OPT ಡೈರೆಕ್ಟ್ರಿ. ಸೊ ಇಫ್ ವಿ ಚೇಂಜ್ ಅವರ್ ಡೈರೆಕ್ಟ್ರಿ ಟು OPT, ಸದ್ಯಕ್ಕೆ ನಾವು ಸ್ಟಾರ್ಟಿಂಗಲ್ಲಿ ಒಂದು ಏನು ಗೆಸ್ಟ್ ಅಡಿಷನ್ CD ನಾವು ಇನ್ಸರ್ಟ್ ಮಾಡಿದ್ವಿ. ಸೊ ಆ ಸ್ಕ್ರೀನ್ ಮ್ಯಾಕ್ಸಿಮೈಸ್ ಮತ್ತು ರೆಸೊಲ್ಯೂಷನ್ಗೋಸ್ಕರ. ಸೊ ಆ ಒಂದು ಫೈಲ್ ಮಾತ್ರ ಈ ಡೈರೆಕ್ಟ್ರಿಲಿ ಇನ್ಸ್ಟಾಲ್ ಆಗಿದೆ. ಅದು ಬಿಟ್ಟರೆ ನಾವು ಇನ್ಯಾವುದೇ ರೀತಿ ಥರ್ಡ್ ಪಾರ್ಟಿ ಸಾಫ್ಟ್ವೇರ್ಸ್ನ ಇನ್ಸ್ಟಾಲ್ ಮಾಡಿಲ್ಲ. ಸೊ ವೆನೆವರ್ ನೀವು ಯಾವಾಗಲಾದರೂ ಥರ್ಡ್ ಪಾರ್ಟಿ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ತಿದ್ರೆ ಅಂದರೆ ಇಟ್ ಈಸ್ ಬೆಸ್ಟ್ ರೆಕಮೆಂಡೆಡ್ ಟು ಇನ್ಸ್ಟಾಲ್ ಇನ್ OPT ಡೈರೆಕ್ಟ್ರಿ ಓನ್ಲಿ. ಸೊ ದಟ್ಸ್ ವೈ ಇಟ್ ಈಸ್ ಯೂಸ್ಡ್ ಫಾರ್. ಸೊ ನೆಕ್ಸ್ಟ್ OPT ಆಯಿತು. ನೆಕ್ಸ್ಟ್ ರೂಟ್ ಡೈರೆಕ್ಟ್ರಿ ಅಂತಂದರೆ ದಿಸ್ ಈಸ್ ಅ ಸಪ್ರೇಟ್ ಡೈರೆಕ್ಟ್ರಿ ಫಾರ್ ರೂಟ್ ಯೂಸರ್. ಸೊ ನಾವು ಈಗ ಫಾರ್ ಎಕ್ಸಾಂಪಲ್ ನಾವು ಸಪ್ರೇಟಾಗಿ ಯೂಸರ್ 1 ಯೂಸರ್ 2 ಅಂತ ಎಷ್ಟು ಬೇಕಾದರೂ ಯೂಸರ್ನ ಕ್ರಿಯೇಟ್ ಮಾಡಿದಾಗ ಅವರಿಗೆ ಒಂದು ಪರ್ಟಿಕ್ಯುಲರ್ ಆಗಿ ಹೋಮ್ ಡೈರೆಕ್ಟ್ರಿಲಿ ಅವ್ರಿಗೆ ಒಂದು ಡೈರೆಕ್ಟ್ರಿ ಕ್ರಿಯೇಟ್ ಆಗುತ್ತೆ ಆ ಪರ್ಟಿಕ್ಯುಲರ್ ಯೂಸರ್ಗೆ. ಬಟ್ ಇಲ್ಲಿ ರೂಟ್ ಯೂಸರ್ಗೆ ಈ ರೂಟ್ ಸ್ಟ್ರಕ್ಚರ್ ಒಳಗಡೆ ಒಂದು ಡೈರೆಕ್ಟ್ರಿ ಇದೆ. ಸೊ ನಾವು ಸ್ಲ್ಯಾಶ್ ಆ ಒಂದು ರೂಟ್ ಫೋಲ್ಡರ್ಗೂ ಈ ರೂಟ್ ಡೈರೆಕ್ಟ್ರಿಗೂ ಕನ್ಫ್ಯೂಸ್ ಮಾಡ್ಕೋಬಾರ್ದು. ದಿಸ್ ಈಸ್ ಪರ್ಟಿಕ್ಯುಲರ್ಲಿ ಫಾರ್ ದ ರೂಟ್ ಯೂಸರ್. ನಾವು ಈ ರೂಟ್ ಡೈರೆಕ್ಟ್ರಿಗೆ ನಾರ್ಮಲ್ ಯೂಸರ್ಗೆ ಇದಕ್ಕೆ ಪರ್ಮಿಷನ್ ಇರೋದಿಲ್ಲ, ಆಕ್ಸೆಸ್ ಇರೋದಿಲ್ಲ. ಸೊ ದಿಸ್ ಈಸ್ ಪರ್ಟಿಕ್ಯುಲರ್ಲಿ ಫಾರ್ ದಟ್ ಸ್ಪೆಸಿಫಿಕ್ ರೂಟ್ ಯೂಸರ್. ಆ್ಯಂಡ್ ದೆನ್ TMPನೂ ಕೂಡ ಒಂದು ಇಂಪಾರ್ಟೆಂಟ್ ಡೈರೆಕ್ಟ್ರಿ. ಸೊ TMP ಫೋಲ್ಡರಲ್ಲಿ ಅಥವಾ TMP ಡೈರೆಕ್ಟ್ರಿಲಿ ಯಾವ ಥರದ ಫೈಲ್ಸ್ ಇರುತ್ತೆ ಅಂತಂದರೆ ಲೈಕ್ ಬೇಸಿಕ್ ಒನ್, ಈಗ ಟೆಂಪರರಿ ಯೂಸೇಜ್ಗೋಸ್ಕರ ಬೇಕಾಗಿರೋ ಒಂದು ಫೈಲ್ಸ್ ಆಗಿರ್ಬೋದು ಅಥವಾ ಲಾಗ್ಸ್ ಆಗಿರ್ಬೋದು, ಅದು ಮಾತ್ರ ಈ ಡೈರೆಕ್ಟ್ರಿಲಿ ಸೇವ್ ಆಗಿರುತ್ತೆ. ಸೊ ಈ ಡೈರೆಕ್ಟ್ರಿಲಿ ಇರೋವಂಥ ಒಂದು ಡೇಟಾ ಅದು ಆಗಿರ್ಬೋದು ಅಥವಾ ಕಂಟೆಂಟ್ ಏನಾಗಿರ್ಬೋದು, ಇದು ರಿಬೂಟ್ ಆದಮೇಲೆ ಇದು ಡಿಲೀಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಬಿಕಾಸ್ ಆ ಡೈರೆಕ್ಟ್ರಿ ನೇಮೇ ನಮಗೆ ರೆಪ್ರೆಸೆಂಟ್ ಮಾಡ್ತಿರೋ ಪ್ರಕಾರ ಇಟ್ ಈಸ್ ಎ ಟೆಂಪ್ರರಿ ಫೋಲ್ಡರ್. ಸೊ ಜಸ್ಟ್ ಈ ಒಂದು ಸೆಷನ್ ಮಟ್ಟಿಗೆ ಈ ಸಿಸ್ಟಮ್ಗೆ ಯಾವ ರೀತಿ ಇನ್ಫಾರ್ಮೇಷನ್ ಅಥವಾ ಯಾವ ಡೇಟಾ ಬೇಕಾಗಿರುತ್ತೆ ಆ ಡೇಟಾ ಈ ಟೆಂಪ್ರರಿ ಡೈರೆಕ್ಟ್ರಿಲಿ ಸ್ಟೋರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬೇಸಿಕ್ ಆ್ಯಂಡ್ ಇಂಪಾರ್ಟೆಂಟ್ ಡೈರೆಕ್ಟ್ರಿ ಇಸ್ ವ್ಯಾರ್ ಡೈರೆಕ್ಟ್ರಿ. ವ್ಯಾರ್ ಮೀನ್ಸ್ ವೇರಿಯಬಲ್. ಸೊ ವೇರಿಯಬಲ್ ಡೈರೆಕ್ಟ್ರಿಲಿ ಏನು ಸ್ಟೋರ್ ಆಗಿರುತ್ತಪ್ಪ ಅಂತಂದರೆ ವೇರಿಯಬಲ್ ಡೇಟಾ ಸ್ಟೋರ್ ಆಗಿರುತ್ತೆ. ದ ನೇಮ್ ಇಟ್ ಸೆಲ್ಫ್ ರೆಪ್ರೆಸೆಂಟ್ಸ್ ವೇರಿಯಬಲ್.
ಸೊ ಯಾವ ಡೇಟಾ ಈ ಸಿಸ್ಟಮಲ್ಲಿ ವೇರಿಯಬಲ್ ಅಂದರೆ ಚೇಂಜ್ ಆಗ್ತಿರುತ್ತೆ ಅಂತ ನಾವು ನೋಡೋದಾದರೆ, ಸೊ ವ್ಯಾರ್ ಡೈರೆಕ್ಟರ್ನ ಲಿಸ್ಟ್ ಮಾಡಿದಾಗ ಲಾಗ್ಸ್, ನಿಮಗೆ ಕ್ಯಾಶ್ ಫೈಲ್ಸ್ ಆಗಿರ್ಬೋದು, ಲಾಗ್ ಫೈಲ್ಸ್ ಆಗಿರ್ಬೋದು, ಸೊ ಯಾವ್ಯಾವ ಇಂಟರ್ವಲ್ಲಲ್ಲಿ ಯಾವ ಒಂದು ಪ್ರೊಸೆಸಸ್ ಆಯಿತು ಅನ್ನೋದನ್ನು ಒಂದು ಲೈಕ್ ಸಿಂಪಲಾಗಿ ಹೇಳಬೇಕು ಅಂತಂದರೆ ಒಂದು ಲಾಗ್ ಫೈಲ್ಸ್. ಸೊ ಪರ್ಟಿಕ್ಯುಲರ್ ಆಗಿ ಒಂದೊಂದು ಸಿಂಪಲ್ ಪ್ರೊಸೆಸಸ್ನ ಅಥವಾ ಒಂದು ಫಂಕ್ಷನಾಲಿಟೀಸ್ನ ಏನು ಟ್ರ್ಯಾಕ್ ಮಾಡಿರುತ್ತೆ. ಸೊ ಈ ಪರ್ಟಿಕ್ಯುಲರ್ ಟೈಮಲ್ಲಿ ಈ ಒಂದು ಇಂಟರ್ವಲಲ್ಲಿ ಈ ಒಂದು ಇನ್ಸಿಡೆಂಟ್ ಆಯಿತು, ಈ ಒಂದು ಮಾಡಿಫಿಕೇಶನ್ ಆಯಿತು, ಈ ಒಂದು ಚೇಂಜ್ ಈ ಸಿಸ್ಟಮಲ್ಲಿ ಆಯಿತು, ಅದನ್ನು ಟ್ರ್ಯಾಕ್ ಮಾಡೋದಕ್ಕೆ ಲಾಗ್ ಫೈಲ್ಸ್ ಇರುತ್ತಲ್ಲ, ಆ ಲಾಗ್ ಫೈಲ್ಸು, ಕ್ಯಾಶಸ್ಸು, ಈ ಬ್ಯಾಕಪ್ಸು, ಇವನ್ನೆಲ್ಲ ಸ್ಟೋರ್ ಮಾಡೋದು ಈ ವೇರಿಯಬಲ್ ಡೈರೆಕ್ಟರಿ ಕೆಲಸ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನಾವು ಕ್ಯಾಶ್ ಡೈರೆಕ್ಟರಿನ ನೋಡೋದಾದರೆ, ಸೊ ನಾನು ಹೇಳ್ದಾಗೆ ನಮ್ಮ ಚೇಂಜಸ್ ಆಗಿರ್ಬೋದು, ಮಾಡಿಫಿಕೇಷನ್ಸ್ ಆಗಿರ್ಬೋದು, ಅಪ್ಲಿಕೇಶನ್ ಇನ್ಫೋ ಆಗಿರ್ಬೋದು, ನಾವು ಯಾವುದಾದ್ರೂ ಯೂಸರ್ನ ಆ್ಯಡ್ ಮಾಡಿದರೆ ಅದರ ಇನ್ಫಾರ್ಮೇಷನ್ ರಿಲೇಟೆಡ್ ಆಗಿರ್ಬೋದು, ಈ ರೀತಿ ಬೇಸಿಕ್ ಲಾಗ್ಸ್, ಚೇಂಜಸ್, ಲಾಗ್ ಫೈಲ್ಸ್ ಆ್ಯಂಡ್ ಸಮ್ ಕ್ಯಾಶಸ್ನ ಈ ವೇರಿಯಬಲ್ ವ್ಯಾರ್ ಡೈರೆಕ್ಟರಿ ಸ್ಟೋರ್ ಮಾಡುತ್ತೆ. ಸೊ ಸಿಂಪಲಾಗಿ ವ್ಯಾರ್ ಡೈರೆಕ್ಟರಿ ಬಗ್ಗೆ ಕನ್ಕ್ಲೂಡ್ ಮಾಡಬೇಕು ಅನ್ನೋದಾದರೆ, ಇಟ್ ಜಸ್ಟ್ ಸ್ಟೋರ್ಸ್ ಲಾಗ್ ಫೈಲ್ಸ್ ಆ್ಯಂಡ್ ಕ್ಯಾಶಸ್ ಆ್ಯಂಡ್ ಟೆಂಪ್ರರಿ ಡೇಟಾ. ದಟ್ಸ್ ಇಟ್. ಆ್ಯಂಡ್ ಒನ್ ಮೋರ್ ಡೈರೆಕ್ಟರಿ ವಿ ಲೆಫ್ಟ್, ದಟ್ ವಾಸ್ ETC. ಸೊ ETC ಡೈರೆಕ್ಟರಿ ಕೂಡ ತುಂಬ ಇಂಪಾರ್ಟೆಂಟ್ ಡೈರೆಕ್ಟರಿ. ಸೊ ETC ಡೈರೆಕ್ಟರಿಯಲ್ಲಿ ಬೇಸಿಕ್ಕಾಗಿ ಸಿಸ್ಟಮ್ ಕಾನ್ಫಿಗರೇಷನ್ ಫೈಲ್ಸ್, ಸೊ ಎಲ್ಲ ಥರದ ಸಿಸ್ಟಮ್ ಕಾನ್ಫಿಗರೇಷನ್ಸ್ ಕೂಡ ETC ಫೈಲಲ್ಲೇ ಸೇವ್ ಆಗಿರುತ್ತೆ. ನೀವೇನಾದರೂ ಚೇಂಜಸ್ ಮಾಡಬೇಕು ಸಿಸ್ಟಮ್ ಕಾನ್ಫಿಗರೇಷನ್ಸ್ ರಿಲೇಟೆಡ್ ಅಂತಂದರೆ ಪ್ರತಿಯೊಂದು ಕೂಡ ETC ಡೈರೆಕ್ಟರಿಲೇ ಸ್ಟೋರ್ ಆಗಿರುತ್ತೆ. ಲೆಟ್ಸೇ ನಾವು ಲಾಸ್ಟ್ ವಿಡಿಯೋದಲ್ಲಿ ಯೂಸರ್ ಮ್ಯಾನೇಜ್ಮೆಂಟಲ್ಲಿ ನಾವು ಯೂಸರ್ ಪಾಸ್ವರ್ಡ್ನ ಕಾನ್ಫಿಗರ್ ಮಾಡೋದಕ್ಕೆ ಅಥವಾ ಯೂಸರ್ ಪಾಸ್ವರ್ಡ್ನ ನಾವು ಲಿಸ್ಟ್ ಮಾಡೋದಕ್ಕೆ /etc/passwd ಅನ್ನೋ ಒಂದು ಡೈರೆಕ್ಟ್ರಿಗೆ ನ್ಯಾವಿಗೇಟ್ ಮಾಡಿ ಅಲ್ಲಿಂದ ನಾವು ಯೂಸರ್ಸ್ನಾಗಿರ್ಬೋದು, ಪಾಸ್ವರ್ಡ್ನಾಗಿರ್ಬೋದು ಲಿಸ್ಟ್ ಮಾಡ್ತಾ ಇದ್ವಿ. ಸೊ ನಾವು ಈ ಡೈರೆಕ್ಟ್ರಿಗೆ passwd ಡೈರೆಕ್ಟ್ರಿಗೆ ಹೋಗಿ ನೋಡೋದಾದರೆ, ಓಕೆ, ಇಟ್ಸ್ ನಾಟ್ ಅ ಡೈರೆಕ್ಟ್ರಿ. ಈ ಒಂದು ಪಾಸ್ವರ್ಡ್ ಅನ್ನೋ ಒಂದು ಫೈಲ್ ಏನಿದೆ ಅದನ್ನು ನಾವು ಕ್ಯಾಟ್ ಮಾಡಿ ನೋಡಿದಾಗ, ಸೊ ಅದರೊಳಗಡೆ ಇರೋ ಕಂಟೆಂಟ್ಸ್ನ ನಾವು ನೋಡ್ಬೋದಾಗಿದೆ. ಸೊ ಲಾಸ್ಟ್ ಯೂಸರ್ ಮ್ಯಾನೇಜ್ಮೆಂಟಲ್ಲಿ ನಾವು ಇದೇ ಒಂದು etc/passwd ಆ ಒಂದು ಡೈರೆಕ್ಟ್ರಲ್ಲಿರೋ ಫೈಲ್ನ ಓಪನ್ ಮಾಡಿ ನೋಡ್ತಿದ್ವಿ. ಬಟ್ ಲಾಸ್ಟ್ ಟೈಮ್ ನಮಗೆ ಆ ಒಂದು ಕಮಾಂಡ್, ಆ ಪರ್ಟಿಕ್ಯುಲರ್ ಕಮಾಂಡ್ನ ನಾವು ಏನಕ್ಕೆ ಯೂಸ್ ಮಾಡ್ತಿದ್ವಿ, ಆ ಪರ್ಟಿಕ್ಯುಲರ್ ಡೈರೆಕ್ಟ್ರಿನ ಏನಕ್ಕೆ ಯೂಸ್ ಮಾಡ್ತಿದ್ವಿ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಸೊ ದಟ್ಸ್ ವೈ ಈ ಒಂದು ಲಿನಕ್ಸ್ದು ಬೇಸಿಕ್ ಫೋಲ್ಡರ್ ಸ್ಟ್ರಕ್ಚರ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಇವಾಗ ನಮಗೆ ಗೊತ್ತಾಗಿದೆ ETC ಡೈರೆಕ್ಟ್ರಿ ಅದು ಬೇಸಿಕ್ಕಾಗಿ ಸಿಸ್ಟಮ್ ಕಾನ್ಫಿಗರೇಷನ್ಗೆ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಸಿಸ್ಟಮ್ ಕಾನ್ಫಿಗರೇಷನ್ ಫೈಲ್ಸ್ ಏನೇ ಅದ್ರ ರಿಲೇಟೆಡ್ ಏನೇ ಇದ್ರೂ ETC ಡೈರೆಕ್ಟರಿ ಸ್ಟೋರ್ ಆಗಿದೆ ಅಂತ ಗೊತ್ತಾಗುತ್ತೆ. ಇಷ್ಟು ಬೇಸಿಕ್ ಡೈರೆಕ್ಟರೀಸ್ ಬಗ್ಗೆ, ರೂಟ್ ಡೈರೆಕ್ಟರಿ ಒಳಗಡೆ ಎಲ್ಲ ಡೈರೆಕ್ಟರಿ ಬಗ್ಗೆ ಗೊತ್ತಿಲ್ಲ ಅಂದ್ರೂ ಇಷ್ಟು ಬೇಸಿಕ್ ಡೈರೆಕ್ಟರೀಸ್ ಬಗ್ಗೆ ನಮ್ಗೆ ತಿಳ್ಕೊಂಡಿದ್ರೆ ಏನೇ ಫರ್ದರ್ ಕಾನ್ಫಿಗರೇಷನ್ಸ್ಗಾಗಿರ್ಬೋದು ಅಥವಾ ಬೇರೆ ಏನಾದರೂ ನಮ್ದೊಂದು ಮಾಡಿಫಿಕೇಷನ್ ಆಗಿರ್ಬೋದು ಅಥವಾ ಅದ್ರ ಬಗ್ಗೆ ಏನಾದರೂ ತಿಳ್ಕೊಳ್ಳೋದಿದ್ರೆ ನಮಗೆ ತುಂಬ ಈಸಿ ಆಗುತ್ತೆ. ಸೊ ನಾವು ಫಸ್ಟು ಫಂಡಮೆಂಟಲ್ಸ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಮುಂದೆ ಹೋಗ್ತಾ ಬೇರೆ ಕಾಂಪ್ಲೆಕ್ಸ್ ಕಮೆಂಟ್ಸ್ನ ಯೂಸ್ ಮಾಡಬೇಕಾದ್ರೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಸೊ ಈ ಎಪಿಸೋಡಲ್ಲಿ ಬೇಸಿಕ್ ಲಿನಕ್ಸ್ ಫೋಲ್ಡರ್ ಸ್ಟ್ರಕ್ಚರ್ನ ಕವರ್ ಮಾಡಿದ್ದೀವಿ. ಸೊ ಈ ಒಂದು ರೂಟ್ ಸ್ಟ್ರಕ್ಚರ್ ಬಗ್ಗೆ ಆಗಿರ್ಬೋದು ಅಥವಾ ಈ ಒಂದು ಫೋಲ್ಡರ್ ಸ್ಟ್ರಕ್ಚರ್ನ ನೀವೊಂದ್ಸಲ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಮಾಡಿ ಪ್ರತಿಯೊಂದು ಡೈರೆಕ್ಟ್ರಿಗೂ ನ್ಯಾವಿಗೇಟ್ ಮಾಡಿ ಯಾವ್ಯಾವ ಡೈರೆಕ್ಟ್ರಿಯಲ್ಲಿ ಯಾವ್ಯಾವ ಫೈಲ್ಸ್ ಸ್ಟೋರ್ ಆಗಿದೆ, ಅದ್ರ ಫಂಕ್ಷನಾಲಿಟೀಸ್ ಏನು, ಆ್ಯಂಡ್ ಬೈನರಿ ಡೈರೆಕ್ಟರೀಸಲ್ಲಿ ಆಗಿರ್ಬೋದು ಅಥವಾ ಸೂಪರ್ ಸಿಸ್ಟಮ್ ಬೈನರೀಸ್ ಡೈರೆಕ್ಟ್ರಿಲಾದರೂ ಆಗಿರ್ಬೋದು ಅಲ್ಲಿ ಲಿಸ್ಟ್ ಆಗಿರೋವಂಥ ತುಂಬ ಕಮೆಂಟ್ಸ್ ಇರುತ್ತೆ. ಆ ಕಮೆಂಟ್ಸ್ನೆಲ್ಲ ಒಂದೊಂದು ಸಲ ನೀವು ಹ್ಯಾಂಡ್ಸ್ ಆನ್ ಟ್ರೈ ಮಾಡಿ, ನಿಮಗೂ ಸಹ ಅದರಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಆಲ್ಮೋಸ್ಟ್ ಈ ಒಂದು ಲಿನಕ್ಸ್ ಫೋಲ್ಡರ್ ಸ್ಟ್ರಕ್ಚರ್ನ ಬೇಸಿಕ್ ಫಂಡಮೆಂಟಲ್ಸ್ನ ಕವರ್ ಮಾಡಿದ್ದೀವಿ. ಸೊ ದಿಸ್ ಹೆಲ್ಪ್ಸ್ ಇನ್ ಅವರ್ ಫರ್ದರ್ ಅಪ್ಕಮಿಂಗ್ ಜರ್ನಿ. ಸೊ ಲಿನಕ್ಸ್ ಸ್ಟ್ರಕ್ಚರ್ನ ಫೋಲ್ಡರ್ ಸ್ಟ್ರಕ್ಚರ್ನ ಕಲ್ತ್ಕೊಳ್ಳಿ ಆ್ಯಂಡ್ ಲೆಟ್ ಅಸ್ ಮೀಟ್ ಇನ್ ನೆಕ್ಸ್ಟ್ ಎಪಿಸೋಡ್. ಥ್ಯಾಂಕ್ ಯು.